ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ಯಾಲೆಟ್ ಗನ್ ಬಳಕೆಯ ಬಗ್ಗೆ ಈಗ CRPF ಮುಖ್ಯಸ್ಥರು ಬಹಳ ಮಹತ್ವದ ಸ್ಟ್ಯಾಂಡನ್ನು ತಗೊಂಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಕೆಲಸ, ನೀವು ನಿಮ್ಮ ಕರ್ತವ್ಯವನ್ನು ಯಾವುದೇ ಭಯ ಇಲ್ಲದೆ ಮಾಡಿ. ಅವತ್ತು ಪ್ರೊಟೆಸ್ಟ್ ದಿನ ಕೆಲಸ ಮಾಡಿದಂತಹ ತಮ್ಮ ಸಿಬ್ಬಂದಿಗೆ ಬಹಳ ದೊಡ್ಡ ಮೆಸೇಜು, ನಾನೇ ತಗೊಳ್ತೀನಿ ಜವಾಬ್ದಾರಿ. ಸೊ ಗೃಹ ಇಲಾಖೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದೆ. ಅಮಿತ್ ಶಾ ಅವ್ರ ರೆಸಿಗ್ನೇಷನ್ ಎನಿ ಟೈಮ್ ಆಗಲೇ ಬೇಕು, ಅಲ್ಲಿ ತನಕ ಬಿಡಲ್ಲ, ನಮ್ಗೆ ಆಗತ್ತೆ, ರಾಜೀನಾಮೆ ಕೊಟ್ಟು ಹೋಗಲೇಬೇಕು ಅವರು ಅನ್ನೋ ರೀತಿಯಲ್ಲಿ ಈಗ ಎರಡನೇ ವಿಕೆಟ್ ತೆಗೆಯೋದಕ್ಕೆ ನಿಂತಿರುವಾಗ ಪ್ರತಿಪಕ್ಷಗಳು ಮತ್ತು CJP ಹೋರಾಟಗಾರರು ಬಹುದೊಡ್ಡ ಸಂದೇಶ. ದೇಶಕ್ಕೆ ಅನಿವಾರ್ಯತೆ ಬಿದ್ದಾಗ ಮತ್ತು ಪಬ್ಲಿಕ್ಕಿಗೆ ಅಂತಹ ಎಮರ್ಜೆನ್ಸಿ ಸಿಚುವೇಶನ್ ಎದುರಾದಾಗ ನೀವು ನಿಮ್ಮ ಕೆಲಸ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಅನ್ನೋದೇ ಸತ್ಯ. ಆದರೆ ಯಾರಿಗೂ ಭಯ ಪಡಬೇಕಾಗಿಲ್ಲ. ನಾನು ಅದರ ಹೊಣೆಯನ್ನು ಹೊರ್ತೀನಿ. ಅಕೌಂಟಬಿಲಿಟಿ ತಗೊಳ್ಳುವಂಥ ಅವಶ್ಯಕತೆ ಬಿದ್ದರೆ ನಾನು ಅದನ್ನು ತಗೊಳ್ತೀನಿ. ಸೊ ಇನ್ನು ಮುಂದೆ ಕೂಡ ಫಿಯರ್ಲೆಸ್ ಆಗೇ ವರ್ಕ್ ಮಾಡಿ ಅನ್ನುವ ಬಿಗ್ ಮೆಸೇಜನ್ನು CRPF ಚೀಫ್ GP ಸಿಂಗ್ ಹೆಸರು ಗೊತ್ತಿರತ್ತೆ ನಿಮಗೆ. ನಕ್ಸಲಿಸಮನ್ನು ನಿರ್ಮೂಲನೆ ಮಾಡುವಲ್ಲಿ ಅವರದ್ದು ದೊಡ್ಡ ಪಾತ್ರ, ಭಾರತಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಅಂತ ಹೇಳಬಹುದು. GP ಸಿಂಗ್ ಅವರು ತಾನೇ ಅದರ ಹೊಣೆ ಹೊರ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಏನು? ಗೃಹ ಇಲಾಖೆ ಅಮಿತ್ ಶಾ ಅವರು ಒಂದು ಬಿಗ್ ಮೆಸೇಜ್ ಕೊಡ್ತಿದ್ದಾರೆ. ಈ ಮೂಲಕ ಯಾರೂ ಇಲ್ಲಿ ಹೆದರ್ಕೊಂಡಿಲ್ಲ. ಪ್ರಧಾನವರ ರಾಜೀನಾಮೆ ತನಕ ಹೋರಾಟ ಪರಿಣಾಮ ಬೀರ್ತು. ಆದರೆ ಈಗ ಅದು ಹೆಂಗೆ ಪ್ಯಾಲೆಟ್ ಗನ್ನನ್ನು ಪ್ರಯೋಗಿಸಿದ್ರಿ ವಿದ್ಯಾರ್ಥಿಗಳ ಮೇಲೆ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಮತ್ತು ಇನ್ನೊಂದು ಬೃಹತ್ ಹೋರಾಟ ರೂಪಿಸೋದಕ್ಕೆ ಸಜ್ಜಾಗಿದ್ದಾರೆ. ಅಮಿತ್ ಶಾ ರಾಜೀನಾಮೆ ಆಗಲೇಬೇಕು, ವಿದ್ಯಾರ್ಥಿಗಳ ಮೇಲೆ ಅದು ಹೆಂಗೆ ಬಂದು ಕೆತ್ತಿಸಿದ್ರಿ? ಯಾಕೆಂದರೆ ಅಲ್ಲಿ ಬಿಹಾರದಲ್ಲಿ ಒಂದು AK-47 ಅಂತ ಒಬ್ಬ ಅಧಿಕಾರಿ ಸಸ್ಪೆನ್ಷನ್ನು ಇದೆಲ್ಲ ಗಲಾಟೆ ಆಗ್ತಿದೆಯಲ್ಲ, ಅದೇ ರೀತಿ ಇಲ್ಲಿ ಪ್ಯಾಲೆಟ್ ಗನ್ನು ಓವರ್ ಆಲ್ ವಿದ್ಯಾರ್ಥಿಗಳ ಮೇಲೆ ಶೂಟ್ ಮಾಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರಲ್ವಾ. ಸೊ ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಮಧ್ಯಪ್ರವೇಶ ಆಗಿದೆ ಸುಪ್ರೀಂ ಕೋರ್ಟ್ದು, ಯಾಕಂದರೆ ಅಲ್ಲಿಗೆ ಅರ್ಜಿ ಹೋಗಿತ್ತು. ಅದರ ನಡುವೆ ನಾವು ಹೊಣೆ ಹೊರೋಕೆ ರೆಡಿ ಇದ್ದೀವಿ, ಆ ಸಿಚುವೇಶನ್ ಹಾಗೆ ಇತ್ತು ಅಂದರೆ ಮಾಡಿದ್ರಲ್ಲಿ ತಪ್ಪಿಲ್ಲ ಅನ್ನೋ ಮೆಸೇಜ್ ಆಯಿತು. ಕಂಪ್ಲೀಟ್ ರಿಪೋರ್ಟನ್ನು ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ವೀಕ್ಷಕರೇ, ಈ ಪ್ಯಾಲೆಟ್ ಗನ್ನನ್ನು ಯಾವಾಗ ಉಪಯೋಗಿಸೋದಕ್ಕೆ ಅವಕಾಶ ಇದೆ? ಎಲ್ಲ ಆಪ್ಷನ್ಸ್ ಮುಗಿಬೇಕು. ಲಾಠಿ ಚಾರ್ಜು, ಅಶ್ರುವಾಯು ಪ್ರಯೋಗ, ಪೊಲೀಸರ ಹತ್ರ ಜೀವಕ್ಕೆ ಅಪಾಯ ಬರದೆ ಮಾಡುವಂಥ ಬೇರೆ ಬೇರೆ ಯಾವ್ಯಾವ ಅವಕಾಶಗಳಿರುತ್ತೋ ಅದನ್ನೆಲ್ಲ ಬಳಸ್ಕೊಳ್ತಾ ಹೋಗಬೇಕು. ಲಾಸ್ಟ್ ಅನ್ನೋ ರೀತಿ ಇನ್ನೇನು ಆಪ್ಷನ್ನೇ ಇಲ್ಲ ನಮ್ಮ ಹತ್ರ. ಮತ್ತು ಜೀವಕ್ಕೆ ಅಪಾಯ ಎದುರಾಗಿದೆ. ಫಾರ್ ಎಕ್ಸಾಂಪಲ್, ರಕ್ಷಣೆಗೆ ಹೋದವ್ರ ಜೀವಕ್ಕೆ ಅಪಾಯ ಎದುರಾಗಬಹುದು, ಅಥವಾ ಪಬ್ಲಿಕ್ಕಲ್ಲಿ ಯಾರ್ದೋ ಜೀವಕ್ಕೆ ಅಪಾಯ ಎದುರಾಗಬಹುದು. ಪ್ರತಿಭಟನಾಕಾರರು ಸಂಯಮ ಕಳ್ಕೊಂಡು ಕಾನೂನನ್ನು ನಾವೇ ಕೈಗೆತ್ಕೊಳ್ತೀವಿ ಅಂತ ಮಾಡಬಾರದ ಕೆಲಸ ಮಾಡೋಕೆ ಹೊರಟಾಗ ಪಬ್ಲಿಕ್ಕು ಅಥವಾ ಅಲ್ಲಿ ಆ್ಯಕ್ಷನ್ಗೆ ಹೋದಂತಹ ಫೋರ್ಸು ಮತ್ತು ದೇಶ, ರಾಷ್ಟ್ರಕ್ಕೆ ಅಪಾಯ ಉಂಟಾಗಿದೆ ಅಂದರೆ ಇಂತಹ ಸಮಯದಲ್ಲಿ ಲಾಸ್ಟ್ ಆಪ್ಷನ್ ಆಗಿ ಈ ಪ್ಯಾಲೆಟ್ ಗನ್ನನ್ನು ಬಳಸೋದಕ್ಕೆ ಅವಕಾಶ ಇದೆ. ಬ್ಯಾನ್ ಏನಲ್ಲ ಇದು. ಸೊ ಇಲ್ಲಿ ಬಳಸಲಾಗಿದೆ. ಸಿಚುವೇಶನ್ ಅದೇ ರೀತಿಯಲ್ಲಿ ಇತ್ತಾ ಅನ್ನೋದನ್ನು ಈಗ ಅನಲೈಸ್ ಮಾಡ್ತಿದೆ ಸುಪ್ರೀಂ ಕೋರ್ಟ್ಗೆ ಯಾರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತಿದೆಯಲ್ಲ, ಪ್ಯಾಲೆಟ್ ಗನ್ ಇಂದ ಸಮಸ್ಯೆ ಆಗಿದೆ ಅಂತ ಅವರು ಮತ್ತು ಕೆಲವು ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ. ಪ್ಯಾಲೆಟ್ ಗನ್ನನ್ನು ಕಂಪ್ಲೀಟ್ ಬ್ಯಾನೇ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ. ಗನ್ ಬ್ಯಾನ್ ಮಾಡೋಕ್ಕಾಗಲ್ಲ ಇದನ್ನು, ಬಟ್ ಪ್ರೋಟೋಕಾಲ್ ಸೆಟ್ ಮಾಡೋಣ. ಯಾವಾಗ ಇದನ್ನು ಬಳಸಬೇಕು ಅನ್ನೋದಕ್ಕೆ ಸ್ಟ್ಯಾಂಡರ್ಡ್ ಸೆಟ್ ಆಗಬೇಕು, ಹೊರತು ಬ್ಯಾನ್ ಮಾಡೋದಲ್ಲ ಇದಕ್ಕೆ ಆಪ್ಷನ್ನು. ಕಟ್ಟುನಿಟ್ಟಾಗಿ ಒಂದು ಚೌಕಟ್ಟನ್ನು ಸೆಟ್ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಇಟ್ಟಿದೆ. ವಿಚಾರಣೆ ಮುಂದೆ ಸಾಗ್ತಿದೆ ಮತ್ತು ಸರ್ಕಾರಕ್ಕೆ ಹಾಗೆ ಅಲ್ಲಿ ಯಾರು RAF ಅವರು ಪ್ರಯೋಗ ಮಾಡಿದ್ರಲ್ಲ ಅವರ ರಿಪೋರ್ಟನ್ನು, ಅವತ್ತಿನ ಯಾವ್ಯಾವ ಪಡೆ ಅಲ್ಲಿ ನಿಯೋಜಿಸಲ್ಪಟ್ಟಿತ್ತು, ಅವರು ಏನೇನು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ ಅನ್ನೋದರ ರಿಪೋರ್ಟನ್ನು ಕೇಳಿದೆ ಸುಪ್ರೀಂ ಕೋರ್ಟ್. ಸೊ ಈಗ ಸುಪ್ರೀಂ ಕೋರ್ಟ್ ಲೆನ್ಸ್ಗೆ ಬಂದಿದೆ ಈ ಕಾರ್ಯಾಚರಣೆ. ಅದು ಬಿಟ್ಟರೆ ಬ್ಯಾನ್ ಮಾಡೋಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಳ್ತಿಲ್ಲ. ಹಿಂದೆಲ್ಲ ಈ ವಿಚಾರ ಬಂದಾಗಲೂ ಎಮರ್ಜೆನ್ಸಿ ಲಾಸ್ಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಬಳಸಬಹುದು ಅಂತಲೇ ಬಂದಿತ್ತು.
ಯಾರಿಗೆ ಗೊತ್ತು ಅಂಥ ಸಿಚುವೇಶನ್ ಬಂದಿರಬಹುದು ಅಲ್ಲಿ. ಸೊ ಅದನ್ನು ಈಗ ಸರ್ಕಾರ ಸಾಬೀತು ಮಾಡಬೇಕು, ಎಂಥ ಸಿಚುವೇಶನಲ್ಲಿ ನಾವು ಬಳಸಿದ್ವಿ ಅಂತ ಅಷ್ಟೇ. ಇಲ್ಲಿರೋದು ಆಯ್ಕೆ ಸರ್ಕಾರಕ್ಕೆ ಎಂತಹ ಸಿಚುವೇಶನ್ ಅವತ್ತು ನಿರ್ಮಾಣ ಆಗಿತ್ತು ಅನ್ನೋದನ್ನು ದೃಶ್ಯದ ಸಮೇತ ಸಾಕ್ಷಿ ಸಮೇತ ತೋರಿಸ್ಬೇಕು. ಕೆಲವು ದೃಶ್ಯಗಳೆಲ್ಲ ನಾವು ನೋಡಿದ್ದೀವಿ, ಪೊಲೀಸರನ್ನೇ ಕೆಳಗೆ ಹಾಕಿ 10 ಜನ ಮೇಲಿಂದ ಬಿದ್ದು ಸಿಕ್ಕಿದ್ರಲ್ಲಿ ಹೊಡೆದಿದ್ದಾರೆ. 200 ಜನ ಪೊಲೀಸ್ ಫ್ಯಾಮಿಲಿ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ, ನಮ್ಮ ಜೀವಕ್ಕೆ ಯಾರು ಹೊಣೆ ಅಂತ. ಆ ರೀತಿ ಎಲ್ಲ ಆಗಿದೆ. ಪಬ್ಲಿಕ್ ಪ್ರಾಪರ್ಟಿ ನಾಶ ಮಾಡೋಕೆ ಹೋಗಿದ್ರು, ಕೆಲವು ಕಡೆ ಎಲ್ಲ BJP ಫ್ಲ್ಯಾಗ್ ಇರೋ ಕಾರ್ಗಳನ್ನು ನೋಡ್ತಿದ್ದಂಗೆ ಅವರನ್ನು ಕೊಲ್ಲೋದಕ್ಕೆ ಹೋಗಿದ್ರು. ಆ ಕೇಸ್ಗಳು ವಿವಿಧ ರಾಜ್ಯಗಳಲ್ಲೆಲ್ಲ ರಿಜಿಸ್ಟರ್ ಆಗಿವೆ. ಸೊ ಇಲ್ಲೇನಾಗಿತ್ತು, ಡೆಲ್ಲಿ 20ನೇ ತಾರೀಕು ಪ್ರೊಟೆಸ್ಟಲ್ಲಿ ಅನ್ನೋದನ್ನು ಈಗ ಸರ್ಕಾರ ಸಾಬೀತುಪಡಿಸಬೇಕು. ಅಂದರೆ ಫೋರ್ಸ್ ಅಲ್ಲಿದ್ದವರು ತಾವು ಯಾಕೆ ಅದನ್ನು ಬಳಸಬೇಕಾಗಿ ಬಂತು ಅನ್ನೋದನ್ನು ಸಾಬೀತುಪಡಿಸಬೇಕು. ಮತ್ತೊಂದು ಕಡೆ ಗನ್ನು, ಮಾಮೂಲಿ ಪಿಸ್ತೂಲು ಶೂಟ್ ಮಾಡೋಕ್ಕೆ ಹೋಗಿದ್ರು, ಅವೆಲ್ಲ ಆರೋಪ ಸುಳ್ಳು. ಅಂಥದ್ದು ಯಾವುದೇ ಪ್ರಯೋಗ ಆಗೂ ಇಲ್ಲ. ಅದಕ್ಕೆ ಗೃಹ ಇಲಾಖೆ ಪರ್ಮಿಷನ್ನು ಇನ್ನೊಂದು ಅವಶ್ಯಕತೆಯೂ ಇಲ್ಲ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಏನೇನು ನಡಿಬೇಕೋ ಅದೆಲ್ಲ ನಡೆದಿದೆ. ಸುಮ್ಮನೆ ಆರೋಪಗಳನ್ನು ಯಾರೂ ಕಿವಿಗೆ ಹಾಕ್ಕೊಳ್ಳಲ್ಲ ಅಂತ ರಾಹುಲ್ ಗಾಂಧಿ ಆರೋಪಕ್ಕೆ ಅಮಿತ್ ಶಾ ಎನಿ ಟೈಮ್ ಈಗ ತಲೆದಂಡ ಆಗುತ್ತೆ ನೋಡ್ತೀರಿ ಅನ್ನೋ ಮಟ್ಟಿಗೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತೀವಿ ಅಲ್ಲ, ಅದಕ್ಕೆಲ್ಲ ತಿರುಗೇಟು ಕೊಟ್ಟಿದ್ದಾರೆ. ಸೊ ಈಗ ಸರ್ಕಾರ ಒಂದು ಬಿಗ್ ಮೆಸೇಜ್ ಕೊಡ್ತಾ ಇದೆ. CRPF ಮುಖ್ಯಸ್ಥರ ಈ ಮಾತು, ಅಂತಹ ಸಿಚುವೇಶನ್ ಬಂದರೆ ನಾನೇ ಹೊಣೆ ಹೊರ್ತೀನಿ, ಯಾವೊಬ್ಬ ಪೊಲೀಸರು ಅಧಿಕಾರಿ ಅಥವಾ ಸೇನೆ ಯಾರೇ ಇರಲಿ ಭಯ ಪಡಬೇಕಾಗಿಲ್ಲ. ಅವ್ರಿಗೆ ಭಯದಲ್ಲಿ ಇಟ್ಟುಬಿಟ್ರೆ ನಾಳೆ ಹೆಂಗೆ ಕೆಲಸ ಮಾಡ್ತಾರೆ? ಪೊಲೀಸರ ಕೆಲಸ ಏನು, ಸೇನೆಯ ಕೆಲಸ ಏನು, ಭದ್ರತಾ ದಳದ ಕೆಲಸ ಏನು? ನಾಳೆ ಅವ್ರನ್ನ ಕೈಕಟ್ಟು ಹಾಕಿ ನೀವು ರಕ್ಷಣೆ ಮಾಡಿ ಅಂದರೆ, ಅಥವಾ ಅವ್ರಿಗೊಂದಿಷ್ಟು ಪವರ್ಸನ್ನು ಕೊಡದೆ ನೀವು ರಕ್ಷಣೆ ಮಾಡಿ ಅಂದರೆ ಭಯದಲ್ಲಿ ಹೆಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಲ್ವಾ? ಅವರು ಅದನ್ನೇ ಹೇಳಿರೋದು. ಇವರು ಫಿಯರ್ಲೆಸ್ ಆಗಿ ನಿಮ್ಮ ಆ್ಯಕ್ಷನ್ ಇರಲಿ, ಯಾವುದೇ ಸಿಚುವೇಶನ್ಗೆ ನಿಮ್ಮ ನಿರ್ಧಾರ ಸರಿ ಇದೆ ಅಂತ ಆದರೆ ಅದು ದೇಶಕ್ಕಾಗಿ, ಅದು ಪಬ್ಲಿಕ್ಕಿಗಾಗಿ ಅಂತ ಆಗಿದ್ದಲ್ಲಿ ಖಂಡಿತ ನೀವು ಭಯ ಪಡಬೇಕಾಗಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಟೈಟ್ ಸ್ಲ್ಯಾಪ್. ಯಾರು ಇದನ್ನು ಪ್ರಯೋಗ ಮಾಡಿಸಿದ್ದೇ ಅಮಿತ್ ಶಾ. ಸ್ಟೂಡೆಂಟ್ಸನ್ನು ಸಾಯಿಸೋಕೆ ನೋಡಿದ್ರು, ಕಣ್ಣು ಕಿತ್ತೋಗಿದೆ, ಕೆಲವ್ರದ್ದೆಲ್ಲ ಕಣ್ಣೇ ಹೋಗಿಬಿಟ್ಟಿದೆ. ಹಾಗಾಗಿ ಅಮಿತ್ ಶಾ ರೆಸಿಗ್ನೇಷನ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಅವ್ರಿಗೆ ಈಗ ಖಡಕ್ ಆನ್ಸರನ್ನು ಕೊಡ್ತಿದೆ ಸರ್ಕಾರ. ಈ ಮೂಲಕ, ಸರ್ಕಾರ ಅಂದರೆ ಅಧಿಕಾರಿಗಳ ಮೂಲಕವೇ ಪಾಸ್ ಆಗಿದೆ. ಸಿಚುವೇಶನ್ ಏನಿತ್ತು ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಿದ್ದೀವಿ, ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಈ ಬೆಳವಣಿಗೆ. ಇದರ ನಡುವೆ ನೋಡಿ, ದೀಪ್ಕೆ ಮೋದಿ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗೋದಕ್ಕೆ ಬೆಸ್ಟ್ ಅವರು. ಅದನ್ನೇ ಪರ್ಮನೆಂಟ್ ಜಾಬ್ ಮಾಡ್ಕೊಂಡು ಬಿಟ್ರೆ ಬೆಸ್ಟು. ತಕ್ಷಣ ರಾಜೀನಾಮೆ ಕೊಡಲಿ, ಅವ್ರ ಜಾಗವನ್ನು ಮತ್ತೊಬ್ಬರು ತಗೊಳ್ಬೇಕಾದ ಸಮಯ ಬಂದಿದೆ ಈಗ. ಮೋದಿ ರಾಜೀನಾಮೆ ಆಗಲಿ, ರೀಲ್ಸ್ ಮಾಡ್ಕೊಂಡು ಕಾಲ ಕಳೀಲಿ. ಸುಮ್ಮನೆ ಬಿಲ್ ಪಾಸ್ ಮಾಡಿಬಿಟ್ರೆ ಆಗಲಿಲ್ಲ, ಮಾಡಬೇಕಾದ ಕೆಲಸ ಬಿಟ್ಟು ಇನ್ನೇನೇನೋ ಮಾಡೋಕ್ಕಾದರೆ ಅದೆಲ್ಲ ಸರಿಯಾಗಿ ಫಲ ಕೊಡುತ್ತೆ ನಿಮಗೆ. ಒಂದಲ್ಲ ಒಂದು ದಿನ, ಸಮಯ ಒಂದು ಸ್ವಲ್ಪ ಇದೆ ತಿದ್ದುಕೊಳ್ಳೋದು, ಅದನ್ನು ನೋಡಿ ಅನ್ನುವಂಥ ಬಿಗ್ ಮೆಸೇಜ್, ಎಚ್ಚರಿಕೆ. मुझे लगता है उनको इन्फ्लुएंसर बनना चाहिए. बहुत अच्छा कर रहे हैं वो, एज ए इन्फ्लुएंसर बहुत अच्छा काम कर रहे हैं. प्रधानमंत्री की कुर्सी छोड़ दे, इन्फ्लुएंसर बन जाए, प्रधानमंत्री का काम कोई और कर लेगा. ಸೊ ಈ ದೇಶದ ಪ್ರಧಾನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ CJP ಅವರು. ಎಚ್ಚೆತ್ತುಕೊಳ್ಳದೆ ಇದ್ರೆ ಈ ಕ್ರಿಮಿನಲ್ಸನ್ನೆಲ್ಲ ಲಾಕ್ ಮಾಡ್ತಿದ್ದಾರಲ್ಲ, ಅದರ ವಿರುದ್ಧ ಮತ್ತೆ ಸಿಡಿದು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರಲ್ಲ. ಸೊ ಎಚ್ಚೆತ್ತುಕೊಳ್ಳದೆ ಇದ್ದರೆ ಹುಷಾರ್, ಮೋದಿ ರಿಸೈನ್ ಮಾಡೋದು ಒಳ್ಳೆಯದು ಅನ್ನೋ ತನಕ ಹೋಗಿದೆ ಈಗ. ಕಾದ್ ನೋಡೋಣ ಅಮಿತ್ ಶಾ ಹೆಡೆಮುರಿ ಕಟ್ಟುವಂಥ ಕಾರ್ಯಾಚರಣೆ ಹೇಗಿರುತ್ತೆ ಇನ್ನು ಮುಂದೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.